ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ. ನೀವಿನ್ನೂ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೆ ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ರೆ ದಯವಿಟ್ಟು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅದೆಂತಹ ವಿಷಕನ್ಯೆ, ಆಕೆ ಎಷ್ಟು ಡೇಂಜರಸ್, ಆಕೆಯ ಡಬಲ್ ಸ್ಟ್ಯಾಂಡರ್ಡ್ ಏನನ್ನುವಂಥದ್ದು ಈಗ ಜಗತ್ತಿನೆದುರು ಎಕ್ಸ್ಪೋಸ್ ಆಗಿರುವಂಥದ್ದು. ಈ ಮಮತಾ ಸುಪ್ರೀಂ ಕೋರ್ಟಿಗೆ ಹೋಗಿ ಅಕ್ರಮ ಬಾಂಗ್ಲಾ ವಲಸಿಗರನ್ನ, ಮುಸಲ್ಮಾನರನ್ನ, ರೋಹಿಂಗ್ಯಾಗಳನ್ನ ರಕ್ಷಣೆ ಮಾಡೋದಕ್ಕೆ ಆಕೆ ಪಟ್ಟಂತಹ ಕಷ್ಟ ಸ್ವತಃ ಆಕೆಯೇ ಸುಪ್ರೀಂ ಕೋರ್ಟ್ ಅಲ್ಲಿ ಹಾಜರಾಗಿ ವಾದವನ್ನ ಮಾಡಿದ್ವಿ. ಇವೆಲ್ಲವೂ ಕೂಡ ಈಗ ಒಂದು ಗಂಭೀರ ಚರ್ಚೆಗೆ ಕೂಡ ಕಾರಣ ಆಗಿರುವಂತದ್ದು. ಈ ಮಮತಾ ಬ್ಯಾನರ್ಜಿ ಒಂಥರ ಆಬ್ಸೆಂಟ್ ಮುಖ್ಯಮಂತ್ರಿ ಅಂತಾನೆ ಕರಿಬಹುದು. ಹೇಗೆ ಅಂತಂದ್ರೆ, ಜನರ ಸಂಕಷ್ಟ ಅಂತ ಬಂದಾಗ ಆಕೆ ಎಲ್ಲ ಕಡೆಯಲ್ಲೂ ಕೂಡ ಆಬ್ಸೆಂಟ್ ಆಗಿರ್ತಾಳೆ. ಅದೇ ರಾಜಕೀಯ ಲಾಭ ಅಂತ ಬಂದಾಗ ಆಕೆ ಎಲ್ಲೆಲ್ಲೂ ಕೂಡ ಪ್ರೆಸೆಂಟ್ ಆಗಿರ್ತಾಳೆ. ಹೈಕೋರ್ಟ್ ಮೆಟ್ಟಿಲು ಏರೋದಕ್ಕೂ ಕೂಡ ಆಕೆ ರೆಡಿ ಆಗಿರ್ತಾಳೆ. ವೀಕ್ಷಕರಲ್ಲಿ ಒಂದಷ್ಟು ಪ್ರಶ್ನೆಗಳು ನಮ್ಮ ಗಮನವನ್ನ ಸೆಳೆಯುತ್ತೆ. ಸಂದೇಶ್ ಖಾಲಿ ಅತ್ಯಾಚಾರ ಪ್ರಕರಣಗಳ ಬಾಧಿತರಿಗೆ ನ್ಯಾಯವನ್ನ ಕೊಡಿಸೋದಾಗಿರಬಹುದು, ಅವರಿಗೆ ಗೌರವವನ್ನ ಕೊಡೋದಕ್ಕೆ ಮಮತಾ ಬ್ಯಾನರ್ಜಿ ಸುಪ್ರೀಂ ಕೋರ್ಟಿಗೆ ಯಾವತ್ತೂ ಕೂಡ ಹತ್ತಲೇ ಇಲ್ಲ. ಆದ್ರೆ ಅದೇ ಶೇಖ್ ಶಹಜಹಾನ್ ರನ್ನ ರಕ್ಷಣೆ ಮಾಡೋದಕ್ಕೆ ಆಕೆ ಕೋರ್ಟ್ ಮೆಟ್ಟಿಲನ್ನ ಹತ್ತುತ್ತಾಳೆ. ಇನ್ನು ಆರ್ಜಿಕರ್ ಆಸ್ಪತ್ರೆ ಯುವತಿ ಮೇಲೆ ಅವತಾದಂತಹ ಅತ್ಯಾಚಾರ ಆಗಿರಬಹುದು, ಆ ಹತ್ಯೆ ಆಗಿರಬಹುದು, ಈ ಒಂದು ಭೀಕರ ಘಟನೆಯ ಬಗ್ಗೆ ಮುಖ್ಯಮಂತ್ರಿ ಆಗಿರುವಂತಹ ಮಮತಾ ಬ್ಯಾನರ್ಜಿ ಒಂದು ಮಾತು ಕೂಡ ಆಡ್ಲಿಲ್ಲ. ಆ ವಿಚಾರವಾಗಿ ಯಾವತ್ತಾದ್ರೂ ಆಕೆ ಕೋರ್ಟ್ ಮೆಟ್ಟಿಲ್ ಹತ್ತಿದನ್ನ ನೀವು ನೋಡಿದೀರಾ? ಖಂಡಿತವಾಗ್ಲೂ ಆಕೆ ಹತ್ತಲ್ಲ. ಇನ್ನು ಹನ್ಸ್ ಖಾಲಿಲ್ ನಡೆದಂತಹ ಪ್ರಕರಣ, ಈ ಪ್ರಕರಣ ತೀವ್ರ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಆದ್ರೂ ಕೂಡ ಮಮತಾ ಬ್ಯಾನರ್ಜಿ ಅವರ ಕುಟುಂಬವನ್ನ ಭೇಟಿ ಆಗೋದಕ್ಕೆ ಸಮೇತ ಹೋಗ್ಲಿಲ್ಲ ಒಬ್ಬ ಮುಖ್ಯಮಂತ್ರಿಯಾಗಿ. ಇನ್ನು ಕಾಸ್ಬಾ ಲಾ ಕಾಲೇಜಲ್ಲಿ ನಡೆದಂತಹ ಘಟನೆ, ಈ ಘಟನೆ ಇಡೀ ಬಂಗಾಳದ ಮನಸ್ಸನ್ನೇ ಅವತ್ತು ಕದಡಿತ್ತು. ಆದ್ರೂ ಕೂಡ ಮಮತಾ ಬ್ಯಾನರ್ಜಿಗೆ ಅದು ವಿಚಾರನೇ ಅಲ್ಲ. ಹಾಗಾಗಿ ಆಕೆ ಅಲ್ಲಿಗೆ ಹೋಗ್ಲೂ ಇಲ್ಲ, ಅದ್ರ ಬಗ್ಗೆ ತಲೆನೂ ಕೆಡಿಸ್ಕೊಳ್ಳಿಲ್ಲ. ಇನ್ನು ಮುರ್ಷಿದಾಬಾದ್ ಹಿಂಸಾಚಾರ, ಈ ಸಮಯದಲ್ಲೂ ಕೂಡ ಅಷ್ಟೇ, ಮೇಡಮ್ ಅದು ಎಲ್ಲಿದ್ರು ಅಂತಾನೆ ಗೊತ್ತಿಲ್ಲ, ಏನಾಯ್ತು ಅನ್ನುವಂಥದ್ದನ್ನ ಆಕೆ ನೋಡಕ್ಕೂ ಬರ್ಲಿಲ್ಲ, ಆಕೆಗೆ ಆ ವ್ಯವಧಾನ ಕೂಡ ಇರ್ಲಿಲ್ಲ. ಇನ್ನು ಹಿಂಸೆಗೆ ಒಳಗಾದಂಥವರನ್ನ, ಆ ಬಾಧಿತರನ್ನ ಸಮೇತ ಆಕೆ ಭೇಟಿ ಸಮೇತ ಆಗ್ಲಿಲ್ಲ. ಇನ್ನು ಬೆಲ್ದಂಗ ಗಲಭೆ, ಅಂತಹ ಒಂದು ಉದ್ವಿಗ್ನ ಪರಿಸ್ಥಿತಿಯಲ್ಲೂ ಕೂಡ, ಅಂತಹ ಸಮಯದಲ್ಲೂ ಕೂಡ ಆಕೆ ಎಲ್ಲೂ ಕೂಡ ಕಾಣಿಸ್ಕೊಳ್ಳಿಲ್ಲ. ಇನ್ನು ವಾವ್ ಮೊಮೋ ಕಾರ್ಖಾನೆ ಬೆಂಕಿ ಅವಘಡದ ನಂತರ ಕೂಡ ಆಕೆ ಎಲ್ಲೆಲ್ಲೂ ಕಾಣಿಸ್ಕೊಳ್ಳಿಲ್ಲ. ಇನ್ನು SSC ಹಗರಣದ ವಿರುದ್ಧ ಪ್ರತಿಭಟನೆ ಮಾಡಿದಂತಹ ಶಿಕ್ಷಕರನ್ನ ಹೊಡೆದಾಗ್ಲೂ ಸಮೇತ ಈ ಮುಖ್ಯಮಂತ್ರಿ ಅಂತ ಅನಿಸ್ಕೊಂಡಿರುವಂತಹ ಮಮತಾ ಬ್ಯಾನರ್ಜಿ ಎಲ್ಲೆಲ್ಲೂ ಕಾಣಿಸ್ಕೊಳ್ಳಿಲ್ಲ, ಆಕೆ ಗೈರಾಗಿರ್ತಾಳೆ. ಆದ್ರೆ ಅದೇ ರೋಹಿಂಗ್ಯಾಗಳಾಗಿರಬಹುದು, ಅಕ್ರಮ ಬಾಂಗ್ಲಾ ವಲಸಿಗರನ್ನ ರಕ್ಷಣೆ ಮಾಡುವಂತಹ ವಿಚಾರಕ್ಕೆ ಬಂದಾಗ ಈಕೆ ದೆಹಲಿಗೆ ಹೋಗಿ ಅಲ್ಲೇ ಠಿಕಾಣಿ ಹೂಡ್ತಾಳೆ. ಚುನಾವಣಾ ಆಯೋಗದ ವಿರುದ್ಧ ಪ್ರತಿಭಟನೆಯಿಂದ ಮಾಡ್ತಾಳೆ. ಸ್ವತಃ ಮಮತಾ ಬ್ಯಾನರ್ಜಿಯೇ ಸುಪ್ರೀಂ ಕೋರ್ಟ್ ಅಲ್ಲಿ ಹಾಜರಿದ್ಕೊಂಡು ಆಕೆ ವಾದ ಸಮೇತ ಮಾಡ್ತಾಳೆ. ಇನ್ನು ಪ್ರತೀಕ್ ಜೈನ್, ಆತನ ಮನೆ ಹಾಗೆ ಆತನ ಆಫೀಸ್ ಮೇಲೆ ಇಡಿ ರೈಡ್ ಆದಂತಹ ಸಂದರ್ಭದಲ್ಲೂ ಕೂಡ ಮನೆಗೂ ಓಡ್ಕೊಂಡು ಬರ್ತಾರೆ, ಆಫೀಸ್ಗೂ ಓಡ್ಕೊಂಡು ಹೋಗ್ತಾರೆ. ಇಡಿಯಿಂದ ಆತನನ್ನ ರಕ್ಷಣೆ ಮಾಡೋದಕ್ಕೆ ಅದು ಏನೇನೆಲ್ಲ ಮಾಡಬೇಕು, ಏನೇನೆಲ್ಲ ಫೈಲ್ಗಳನ್ನ ಕದ್ದುಕೊಂಡು ಹೋಗ್ಬೇಕು, ಅವೆಲ್ಲವನ್ನ ಮಾಡ್ತಾರೆ. ಅವತ್ತು ಇಡಿ ವಿರುದ್ಧನೇ ಕೋರ್ಟ್ ಮೆಟ್ಟಿಲು ಸಮೇತ ಏರ್ತಾರೆ. ಯಾರಿಗೋಸ್ಕರಲ್ಲ ಅವರು ಈವರೆಗೆ ಕೋರ್ಟ್ ಮೆಟ್ಟಿಲನ್ನ ಹತ್ತಿದ್ದಾರೆ? ಒಂದು, ಪ್ರತೀಕ್ ಜೈನನ್ನ ಸೇವ್ ಮಾಡೋ ಸಲುವಾಗಿ ಇಡಿ ವಿರುದ್ಧ ಕೋರ್ಟ್ ಮೆಟ್ಟಿಲನ್ನ ಹತ್ತಿದ್ದಾರೆ. ಈ ಕಡೆ ನೋಡಿದ್ರೆ ಅಕ್ರಮ ಬಾಂಗ್ಲಾ ವಲಸಿಗರನ್ನ ಸೇವ್ ಮಾಡೋ ಸಲುವಾಗಿ ಚುನಾವಣಾ ಆಯೋಗದ ವಿರುದ್ಧ ಕೋರ್ಟ್ ಮೆಟ್ಟಿಲನ್ನ ಹತ್ತಿರುವಂತದ್ದು. ವೀಕ್ಷಕರಲ್ಲಿ ಮಮತಾ ಬ್ಯಾನರ್ಜಿ ಅವರ ನಿಜವಾದ ಉದ್ದೇಶ ಏನನ್ನುವಂಥದ್ದು ಬಹಳ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ, ಪ್ರತಿಯೊಬ್ಬರಿಗೂ ಅರ್ಥ ಆಗುತ್ತೆ. ಪಶ್ಚಿಮ ಬಂಗಾಳದಿಂದ ಬಂಗಾಳಿಗಳನ್ನ ಹಂತ ಹಂತವಾಗಿ ಬದಿಗೆ ತಳ್ಳುವಂಥದ್ದು, ಅವರನ್ನ ಹಂತ ಹಂತವಾಗಿ ಹೊರಗೆ ಹಾಕ್ತಾ ಹೋಗುವಂಥದ್ದು. ಇನ್ನು ಅಕ್ರಮ ಬಾಂಗ್ಲಾ ವಲಸಿಗರನ್ನ, ರೋಹಿಂಗ್ಯಾಗಳನ್ನ ಅವರನ್ನ ಪಶ್ಚಿಮ ಬಂಗಾಳದ ಒಳಗೆ ಓಪನ್ ಆಗಿ ಕರ್ಕೊಂಡು ಬಿಡುವಂಥದ್ದು. ಆಕೆಯ ಪಶ್ಚಿಮ ಬಂಗಾಳ ಬಜೆಟ್ 2026 ಅದರ ಆದ್ಯತೆಗಳು ಎಲ್ಲವನ್ನ ಹೇಳ್ತಾ ಇದೆ. ಪಶ್ಚಿಮ ಬಂಗಾಳ ಸರ್ಕಾರದ 2026ರ ಬಜೆಟ್ ಅಲ್ಲಿ ವಿವಿಧ ಕ್ಷೇತ್ರಗಳಿಗೆ ನೀಡಿರುವಂತಹ ಅನುದಾನಗಳೇ ಈಗ ಒಂದು ಸ್ಪಷ್ಟ ಚರ್ಚೆಗೆ ಕಾರಣ ಆಗಿರುವಂತದ್ದು. ಯಾಕೆ ಅಂತ ಅಂದ್ರೆ, ಉತ್ತರ ಬಂಗಾಳದ ಅಭಿವೃದ್ಧಿಗೆ 920.13 ಕೋಟಿ ರೂಪಾಯಿಯನ್ನ ಇಟ್ಟಿದ್ದಾರೆ. ಅಂದ್ರೆ ಅದರಲ್ಲಿ ಮೂಲಸೌಕರ್ಯ ಬರುತ್ತೆ, ಉದ್ಯೋಗ ಬರುತ್ತೆ, ಪ್ರಾದೇಶಿಕ ಅಭಿವೃದ್ಧಿ ಎಲ್ಲವೂ ಕೂಡ ಬರುತ್ತೆ. ಅದೇ ಮದ್ರಸಾ ಶಿಕ್ಷಣದ ವಿಚಾರಕ್ಕೆ ಬಂದಾಗ, ಅದೇ ರೀತಿ ಅಲ್ಪಸಂಖ್ಯಾತರ ಅಭಿವೃದ್ಧಿಗೆ ಅಂತ ಬಂದಾಗ 5,713.61 ಕೋಟಿ ರೂಪಾಯಿಯನ್ನ ಮೀಸಲಿಟ್ಟಿರುವಂಥದ್ದು. ಅಂದ್ರೆ ಅವರ ಶಿಕ್ಷಣ ಆಗಿರಬಹುದು, ವಿದ್ಯಾರ್ಥಿ ವೇತನ ಆಗಿರಬಹುದು, ಕಲ್ಯಾಣ ಯೋಜನೆಗಳಿಗೆ ಇಷ್ಟು ಹಣವನ್ನ ಮೀಸಲಿಟ್ಟಿದ್ದಾರೆ. ಅಂದ್ರೆ ಮದರಸಾ ಶಿಕ್ಷಣ, ಅದೇ ರೀತಿ ಅಲ್ಪಸಂಖ್ಯಾತರ ಅಭಿವೃದ್ಧಿಗೆ ಈಕೆ ನೀಡಿದಂತಹ ಅನುದಾನ ಉತ್ತರ ಬಂಗಾಳ ಅಭಿವೃದ್ಧಿಗಿಂತ ಸುಮಾರು 6 ಪಟ್ಟು ಹೆಚ್ಚು. ರಾಜ್ಯದ ಒಂದು ಸಂಪೂರ್ಣ ಭೌಗೋಳಿಕ ಪ್ರದೇಶದ ಅಭಿವೃದ್ಧಿಗೆ ಕಡಿಮೆ ಹಣವನ್ನ ಇಟ್ಟು ಮುಸಲ್ಮಾನಿಗೆ ಭಾರಿ ಅನುದಾನವನ್ನು ಕೊಡ್ತಾರೆ.
ಅಂದ್ರೆ ಒಂದು ಸಂಪೂರ್ಣ ರಾಜ್ಯದ ರಸ್ತೆ ಆಗಿರಬಹುದು, ಉದ್ಯೋಗ ಆಗಿರಬಹುದು, ಕೈಗಾರಿಕೆ ಆಗಿರಬಹುದು, ಆಸ್ಪತ್ರೆ ಆಗಿರಬಹುದು, ಇನ್ನು ಶಿಕ್ಷಣ ಆಗಿರಬಹುದು, ಇವೆಲ್ಲದಕ್ಕೂ ಕೂಡ ಹಣ ಇಲ್ಲ ಅಂತ ಹೇಳುವಂತಹ ಮಮತಾ ಬ್ಯಾನರ್ಜಿ ಸರ್ಕಾರ ಒಂದು ನಿರ್ದಿಷ್ಟ ಸಮುದಾಯಕ್ಕೆ ಅವರನ್ನ ಓಲೈಕೆ ಮಾಡುವ ಸಲುವಾಗಿ ಸಾವಿರಾರು ಕೋಟಿ ರೂಪಾಯಿ ಅಲಾಟ್ ಮಾಡ್ತಾರೆ. ಹೇಗೆ? ಇದು ವೋಟ್ ಬ್ಯಾಂಕ್ ಆಧಾರಿತ ಬಜೆಟ್ ಅಲ್ಲದೆ ಮತ್ತೆ ಇನ್ನೇನು? ಸ್ಪಷ್ಟವಾಗಿ ಅರ್ಥ ಆಗಲ್ವಾ ವೀಕ್ಷಕರೀಗ? ಮಜಾ ಏನಪ್ಪಾ ಅಂತಂದ್ರೆ, ಎಲೆಕ್ಷನ್ ಕಮಿಷನ್ ವಿರುದ್ಧ ಸುಪ್ರೀಂ ಕೋರ್ಟ್ ಮೆಟ್ಟಿಲು ಹತ್ತಿದಂತಹ ಮಮತಾ ಬ್ಯಾನರ್ಜಿಗ ಎಲೆಕ್ಷನ್ ಕಮಿಷನ್ನೇ ಸುಪ್ರೀಂ ಕೋರ್ಟ್ ಅಲ್ಲೇ ನಿಂತ್ಕೊಂಡು ಒಂದು ಶಾಕ್ ಅನ್ನ ಕೊಟ್ಟಿರುವಂತದ್ದು. ಎಲೆಕ್ಷನ್ ಕಮಿಷನ್ ಈಗ ಒಂದು ಪ್ರತ್ಯುತ್ತರ ಅಫಿಡವಿಟ್ ಅನ್ನು ಸಲ್ಲಿಕೆ ಮಾಡಿದೆ. ಸೊ ಅದರಲ್ಲಿ ಒಂದು ಗಂಭೀರ ಆರೋಪವನ್ನು ಕೂಡ ಮಾಡ್ತಾ ಹೋಗಿರುವಂತದ್ದು. ಭಾರತ ಚುನಾವಣಾ ಆಯೋಗ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿರುವಂತಹ ಈ ಒಂದು ಕೌಂಟರ್ ಅಫಿಡವಿಟ್ ಅಲ್ಲಿ ಮಮತಾ ಬ್ಯಾನರ್ಜಿ ಮಾಡಿದಂತಹ ಪ್ರೊವೊಕೇಟಿವ್ ಸ್ಪೀಚ್ಗಳೇನಿವೆ, ಆಕೆ ಪ್ರೊವೊಕೇಟಿವ್ ಭಾಷಣಗಳೇನಿದೆ, ಅದು ಪಶ್ಚಿಮ ಬಂಗಾಳದ SIR ಪ್ರಕ್ರಿಯೆ ಸಂದರ್ಭದಲ್ಲಿ ಅಧಿಕಾರಿಗಳಲ್ಲಿ ಒಂದು ಭೀತಿಯ ವಾತಾವರಣವನ್ನ ನಿರ್ಮಾಣ ಮಾಡಿದೆ ಅಂತ ಆರೋಪ ಮಾಡಿರುವಂತದ್ದು. ಸೊ ಇಲ್ಲಿ ಅಫಿಡವಿಟ್ ಅಲ್ಲಿ ಉಲ್ಲೇಖ ಆಗಿರುವಂತಹ ಒಂದಷ್ಟು ಪ್ರಮುಖ ಅಂಶಗಳನ್ನ ನಾವು ನೋಡ್ತಾ ಹೋದ್ರೆ, ಒಂದು SIR ಪ್ರಕ್ರಿಯೆಯಲ್ಲಿ ತೊಡಗಿದಂತಹ ಅಧಿಕಾರಿಗಳಿಗೆ ಬೆದರಿಕೆಗಳು ಬರ್ತಾ ಇದ್ವು. ಅಂದ್ರೆ TMC ಕಾರ್ಯಕರ್ತರು ಬಂದು ಅವರಿಗೆ ಬೆದರಿಕೆ ಒಡ್ಡುವಂತಹ ಪ್ರಯತ್ನಗಳನ್ನ ಮಾಡ್ತಾ ಇದ್ರು. ಇನ್ನು ಪಾಯಿಂಟ್ ನಂಬರ್ 2, ಒಂದಷ್ಟು ಪ್ರದೇಶಗಳಲ್ಲಿ ಕಾರ್ಯನಿರ್ವಹಣೆಗೆ ಅಡ್ಡಿಪಡಿಸ್ತಾ ಇದ್ರು. ಅಂದ್ರೆ SIR ಪ್ರಕ್ರಿಯೆಗೆ ಯಾರೆಲ್ಲ ಹೋಗ್ತಾ ಇದ್ರು ಆ ಅಧಿಕಾರಿಗಳಿಗೆ ಅವರ ಒಂದು ಪ್ರೊಸೆಸ್ಗೆ ಅಡ್ಡಿಪಡಿಸುವಂತಹ ಕೆಲಸವನ್ನ TMC ಕಾರ್ಯಕರ್ತರು ನಿರಂತರವಾಗಿ ಮಾಡ್ತಾ ಇದ್ದಂಥದ್ದು. ಪಾಯಿಂಟ್ ನಂಬರ್ 3, ಭಯದ ಕಾರಣದಿಂದ ಕೆಲವು ಅಧಿಕಾರಿಗಳು ಕರ್ತವ್ಯದಿಂದ ಹಿಂದೆ ಸರಿದಿರುವಂತದ್ದು. ಅಂದ್ರೆ SIR ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುವಂತಹ ಅಧಿಕಾರಿಗಳು ಏನಿದ್ದಾರೆ ಅವರು ಪಾಪ ಅವರ ಕರ್ತವ್ಯವನ್ನ ನಿರ್ವಹಿಸೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಈ TMC ಕಾರ್ಯಕರ್ತರು ಏನ್ ಮಾಡ್ತಾ ಇದ್ರು, ಅವರಿಗೆ ಬೆದರಿಕೆ ನೋಡುವಂತಹ ಕೆಲಸವನ್ನ ಮಾಡ್ತಾ ಇದ್ರು ಅಥವಾ ಅವರಿಗೆ ಒಂದಷ್ಟು ತೊಂದರೆಯನ್ನ ಓಡ್ತಾ ಇದ್ರು. ಇದರಿಂದಾಗಿ ಆ SIR ಅಧಿಕಾರಿಗಳು ತಮ್ಮ ಕೆಲಸದಿಂದ ಹಿಂದೆ ಸರಿದು ಬಿಡ್ತಾರೆ. ಸೊ ಇವೆಲ್ಲದಕ್ಕೆ ಕಾರಣ ಯಾರು ಅಂತ ಕೇಳಿದ್ರೆ, ಇಟ್ ಈಸ್ ಒನ್ ಅಂಡ್ ಓನ್ಲಿ ಮಮತಾ ಬ್ಯಾನರ್ಜಿ, ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಆಗಿರುವಂತಹ ಮಮತಾ ಬ್ಯಾನರ್ಜಿ ಮತ್ತು ಆಕೆಯ ಸಾರ್ವಜನಿಕ ಭಾಷಣಗಳೇ ಕಾರಣ. ಆಕೆ ಮಾಡಿದಂತಹ ಭಾಷಣಗಳು ಒಂದು ರೀತಿಯಾಗಿ ಸಮಾಜದಲ್ಲಿ ಉದ್ವಿಗ್ನ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿದೆ. ಸೊ ಇದು ಇವರ ವಾದ, ಯಾರ್ದು? ಚುನಾವಣಾ ಆಯೋಗದ ವಾದ. ಇಲ್ಲಿ ಚುನಾವಣಾ ಆಯೋಗದ ಅಭಿಪ್ರಾಯ ಒಟ್ಟಾರೆಯಾಗಿ ಏನಪ್ಪಾ ಅಂತಂದ್ರೆ, ಸ್ವತಂತ್ರ ಅದೇ ರೀತಿ ನಿರಪೇಕ್ಷ ಚುನಾವಣಾ ಪ್ರಕ್ರಿಯೆಗೆ ಅಧಿಕಾರಿಗಳು ಒಂದು ರೀತಿಯಾಗಿ ಭಯರಹಿತವಾಗಿ ಕೆಲಸವನ್ನ ಮಾಡಬೇಕು. ಅವರಿಗೊಂದು ಕೋಆಪರೇಟಿವ್ ಎನ್ವಿರಾನ್ಮೆಂಟ್ ಬೇಕಾಗತ್ತೆ. ಆದ್ರೆ ಇಲ್ಲಿ ರಾಜಕೀಯ ಒತ್ತಡ ಆಗಿರಬಹುದು, ಒಂದಷ್ಟು ಬೆದರಿಕೆಗಳಾಗಿರಬಹುದು, ಆ ಒಂದು ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ಇಲ್ಲಿ ದುರ್ಬಲಗೊಳಿಸಿದೆ ಇಲ್ಲಿ ಪಶ್ಚಿಮ ಬಂಗಾಳದಲ್ಲಿ. ಈಗ ಎಲೆಕ್ಷನ್ ಕಮಿಷನ್ ಈ ಆರೋಪವನ್ನ ಸುಪ್ರೀಂ ಕೋರ್ಟ್ ಅಲ್ಲಿ ನಿಂತ್ಕೊಂಡು ಮಾಡಿರುವಂಥದ್ದು. ಒಂದು ಕಡೆ ಮಮತಾ ಬ್ಯಾನರ್ಜಿ ಚುನಾವಣಾ ಆಯೋಗದ ವಿರುದ್ಧ ಕೋರ್ಟ್ ಮೆಟ್ಟಿಲು ಹತ್ತಿದ್ರು. ಈಗ ಅದಕ್ಕೆ ಪ್ರತ್ಯುತ್ತರವನ್ನ ಚುನಾವಣಾ ಆಯೋಗ ನೀಡಿದೆ. ಹಾಗಾಗಿ ಮುಂದೆ ಏನಾಗುತ್ತೆ ಅನ್ನುವಂಥದ್ದನ್ನ ನೋಡ್ಬೇಕು. ಒಂದು ಕುತೂಹಲ ಅಂತೂ ಖಂಡಿತವಾಗ್ಲೂ ಇದೆ. ಆದ್ರೆ ಪಶ್ಚಿಮ ಬಂಗಾಳದ ಹಿಂದೂಗಳು ಇವೆಲ್ಲವನ್ನ ಗಮನದಲ್ಲಿ ಇಟ್ಕೊಂಡು ವೋಟ್ ಅನ್ನ ಮಾಡಬೇಕಾಗಿರುವಂತಹ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಯಾಕಂತಂದ್ರೆ ಪಶ್ಚಿಮ ಬಂಗಾಳದಲ್ಲಿ ಆಗ್ತಾ ಇರುವಂತಹ ಒಂದೊಂದು ಘಟನೆ ಕೂಡ ಒಂದು ರೀತಿಯಾಗಿ ಎಚ್ಚರಿಕೆಯ ಗಂಟೆ ಅಂತಂದ್ರೆ ಖಂಡಿತವಾಗ್ಲೂ ಕೂಡ ತಪ್ಪಿಲ್ಲ. ಅಂಡ್ ಪಶ್ಚಿಮ ಬಂಗಾಳದಲ್ಲಿ ಇವತ್ತು ನಡೀತಾ ಇರುವಂತಹ ಒಂದೊಂದು ಘಟನೆ ಪ್ರತಿ ರಾಜ್ಯಗಳಿಗೂ ಕೂಡ ಒಂದು ಎಚ್ಚರಿಕೆಯ ಗಂಟೆ ಅಂತ ಅಂದ್ರೆ ಖಂಡಿತವಾಗ್ಲೂ ತಪ್ಪಿಲ್ಲ. ಅದರಲ್ಲೂ ವೆರಿ ಇಂಪಾರ್ಟೆಂಟ್ಲಿ ನಮ್ಮ ಕರ್ನಾಟಕ ಇವತ್ತು ಏನ್ ನಾವು ನೋಡ್ತಾ ಇದ್ದೀವಿ, ಅಕ್ರಮ ಬಾಂಗ್ಲಾ ವಲಸಿಗರನ್ನ ಹೊರಗೆ ಹಾಕುವಂತಹ ಪ್ರಕ್ರಿಯೆಯಲ್ಲಿ ಯಾವ ರೀತಿ ಸರ್ಕಾರ ಮೂಗ್ ತೋರಿಸ್ತಾ ಇದೆ ಅಥವಾ ಅದರಲ್ಲಿ ಯಾರು ಪಾಲ್ಗೊಳ್ತಾರ ಅವರನ್ನೇ ಜೈಲಿಗೆ ಹಾಕುವಂತಹ ಕೆಲಸವನ್ನ ಯಾವ ರೀತಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ನೀವು ನೋಡ್ತಾ ಇದ್ದೀರಾ. ಹಾಗಾಗಿ ಪ್ರತಿ ರಾಜ್ಯದ ಹಿಂದೂಗಳಿಗೂ ಕೂಡ ಪಶ್ಚಿಮ ಬಂಗಾಳದ ಈ ಒಂದು ಪರಿಸ್ಥಿತಿ ಒಂದು ಎಚ್ಚರಿಕೆಯ ಗಂಟೆ ಅಂತಂದ್ರೂ ಖಂಡಿತವಾಗ್ಲೂ ತಪ್ಪಿಲ್ಲ. ನೋಡೋಣ ಪಶ್ಚಿಮ ಬಂಗಾಳದಲ್ಲಿ ಈ ಬಾರಿ ಏನಾಗುತ್ತೆ. ಅಮಿತ್ ಶಾ ಜಿ ಅವರು ಹೇಳಿದ ಹಾಗೆ ಈ ಬಾರಿ ಬಿಜೆಪಿ ಬರುತ್ತಾ ಅಥವಾ ಈಕೆಯ ಈ ಒಂದು ಆಟ ಏನಿದೆ ಇದೇ ಗೆಲ್ಲುತ್ತಾ? ನೋಡೋಣ, ಕಾದು ನೋಡೋಣ. ನಿಮಗೇನನ್ಸುತ್ತೆ ಕಮೆಂಟ್ ಮಾಡಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.